ಆತ್ಮೀಯ ವಿದ್ಯಾರ್ಥಿಗಳೇ, ಚೇತನ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋದಲ್ಲಿ ನಾನು ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ ಈ ಒಂದು ಚಾಪ್ಟರ್ಗೆ ಸಂಬಂಧಪಟ್ಟಂತೆ ಮತ್ತೊಂದು 12 ಅಂಕದ ಪ್ರಶ್ನೆಯನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ನಾವು ವ್ಯಾಲ್ಯೂಯೇಷನ್ಗೆ ಹೋದಾಗ PDD ಅಥವಾ RBDಯಲ್ಲಿ ಏನು ಅಡ್ಜಸ್ಟ್ಮೆಂಟ್ ಇರುತ್ತೋ ಈ ಅಡ್ಜಸ್ಟ್ಮೆಂಟಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ತಪ್ಪನ್ನು ಮಾಡಿರ್ತಾರೆ. ಇಲ್ಲಿ PDD ಅಥವಾ RBD ಅಂತ ನಾವೇನು ಕರಿತೀವಿ, ಇದರ ಮೇಲೆ ನಿಮಗೆ 7 ರೀತಿಯ ಅಡ್ಜಸ್ಟ್ಮೆಂಟ್ಗಳು ಬರುತ್ತೆ. ಈ ವಿಡಿಯೋದಲ್ಲಿ ಮೊದಲನೇ ಅಡ್ಜಸ್ಟ್ಮೆಂಟ್ ಯಾವ ರೀತಿ ಇರುತ್ತೆ, ಇದರ ಅರ್ಥ ಮತ್ತೆ ಈ ಅಡ್ಜಸ್ಟ್ಮೆಂಟ್ ಅನ್ನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಈ ವಿಡಿಯೋದಲ್ಲಿ PDD ಅಥವಾ RBD ಇನ್ಕ್ರೀಸ್ಡ್ ಟು ಅಂತ ಕೊಟ್ಟರೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ನೋಡಿ, 7 ರೀತಿಯ ಅಡ್ಜಸ್ಟ್ಮೆಂಟ್ಗಳು ಕೊಡ್ತಾರೆ ಅಂತ ಹೇಳಿದ್ದೆ. ಅದು 7 ರೀತಿ ಯಾವುದು ಅಂದರೆ, ಒಂದು PDD ಆರ್ RBD ಇನ್ಕ್ರೀಸ್ ಟು ಅಂತ ಕೊಡ್ತಾರೆ, ಇನ್ಕ್ರೀಸ್ಡ್ ಬೈ ಅಂತ ಕೊಡ್ತಾರೆ, ಡಿಕ್ರೀಸ್ಡ್ ಟು ಅಂತ ಕೊಡ್ತಾರೆ, ಡಿಕ್ರೀಸ್ಡ್ ಬೈ ಅಂತ ಕೊಡ್ತಾರೆ, ಮೇಂಟೈನ್ಡ್ ಅಟ್ ಅನ್ನೋದ್ರಲ್ಲಿ 2 ರೀತಿ ಬರುತ್ತೆ, ಮತ್ತೆ PDD ಆರ್ RBD ಇಸ್ ನೋ ಲಾಂಗರ್ ನೆಸಸರಿ ಅಂತ ಬರುತ್ತೆ. ನೋಡಿ, ಈಗ ಇಲ್ಲಿ ಒಂದು ಸಿಂಪಲ್ ಪ್ರಾಬ್ಲಮ್ ಅನ್ನು ತಗೊಂಡಿದ್ದೀನಿ. A and B are partners in a firm sharing profits and losses in the ratio of 3:2. Their balance sheet as on 31st 2024 was as follows. Balance sheet ಕೊಟ್ಟಿದ್ದಾರೆ. ಕ್ಯಾಶ್ ಅಟ್ ಬ್ಯಾಂಕ್ ಇದೆ, ಡೇಟಾರ್ಸ್ ಇದೆ 40,000. ಆಲ್ರೆಡಿ RBD 2,000 ಮೈನಸ್ ಆಗಿದೆ, 2,000 ಮೈನಸ್ ಆಗಿದೆ. 38,000 ಇದನ್ನ ನೆಟ್ ಡೇಟಾರ್ ಅಂತ ಕರಿತೀವಿ, ನೆಟ್ ಡೇಟಾರ್ಸ್. ಸ್ಟಾಕ್ 50,000 ಇದೆ, ಫರ್ನಿಚರ್ 60,000 ಇದೆ, ಬಿಲ್ಡಿಂಗ್ 1 lakh ಇದೆ, ಕ್ರೆಡಿಟರ್ಸ್ ಇದೆ, ಲೈಬಿಲಿಟಿ ಸೈಡ್ ಬಿಲ್ಸ್ ಪೇಯಬಲ್ ಇದೆ, ರಿಸರ್ವ್ ಇದೆ, ಕ್ಯಾಪಿಟಲ್ಸ್ ಇದೆ. ಬಿಸ್ನೆಸ್ಗೆ ಸಿ ಅನ್ನೋ ಹೊಸ ಪಾರ್ಟ್ನರ್ ಜಾಯಿನ್ ಆಗಿದ್ದಾರೆ. He should bring rupees 50,000 as capital for 1/6 share of profit and 10,000 towards goodwill. So goodwill premium ಮೆಥಡ್ ಇದೆ, ಅಂದ್ರೆ ಮೊದಲನೇ ಕೇಸು. ಗುಡ್ವಿಲ್ ಅನ್ನ ಪಾರ್ಟ್ನರ್ ತಗೊಂಡ್ಬರ್ತಾ ಇದ್ದಾರೆ ಕ್ಯಾಶ್ ಮೂಲಕ. ಸ್ಟಾಕ್ ಇಸ್ ವ್ಯಾಲ್ಯೂಡ್ 5% ಲೆಸ್ ದ್ಯಾನ್ ಬುಕ್ ವ್ಯಾಲ್ಯೂ. ಸ್ಟಾಕ್ 5% ಡಿಪ್ರಿಸಿಯೇಟ್ ಆಗಿದೆ. ಫರ್ನಿಚರ್ ಇಸ್ ಡಿಪ್ರಿಸಿಯೇಟೆಡ್ ಬೈ 10%. ಫರ್ನಿಚರ್ ಮೇಲೆ ಅಡ್ಜಸ್ಟ್ಮೆಂಟ್ ಇದೆ, ಡಿಪ್ರಿಸಿಯೇಟ್ ಆಗಿದೆ. ಬಿಲ್ಡಿಂಗ್ ಇಸ್ ರಿವ್ಯಾಲ್ಯೂಡ್ ಅಟ್ 20% ಮೋರ್ ದ್ಯಾನ್ ಬುಕ್ ವ್ಯಾಲ್ಯೂ. ಬಿಲ್ಡಿಂಗ್ ವ್ಯಾಲ್ಯೂ 20% ಜಾಸ್ತಿ ಆಗಿದೆ. RBD ಇನ್ಕ್ರೀಸ್ಡ್ ಟು 3,000. RBD ಇನ್ಕ್ರೀಸ್ಡ್ ಟು ಅಂತ ಕೊಟ್ಟಿದ್ದಾರೆ. ಸೊ ಇದರ ಅರ್ಥ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಪ್ರಿಪೇರ್ ರಿವ್ಯಾಲ್ಯೂಯೇಷನ್ ಅಕೌಂಟ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ನ್ಯೂ ಬ್ಯಾಲೆನ್ಸ್ ಶೀಟ್. ಪ್ರಶ್ನೆ ಹೀಗಿದೆ. ಪ್ರಶ್ನೆ ಸುಲಭವಾಗಿದೆ. ನೋಡಿ, ನೀವು ಪ್ರಶ್ನೆಯನ್ನ ಸಾಲ್ವ್ ಮಾಡೋದಕ್ಕಿಂತ ಮುಂಚೆ ಮೊದಲನೇ ಪಾಯಿಂಟ್ ನೀವು ನೋಡಬೇಕಾಗಿರೋದು ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ ಅಲ್ಲಿ ಗುಡ್ ವಿಲ್ ಯಾವ ಮೆಥಡ್ ಕೊಟ್ಟಿದ್ದಾರೆ ಅಂತ ನೀವು ಚೆಕ್ ಮಾಡಬೇಕು. ಗುಡ್ ವಿಲ್ ಪ್ರೀಮಿಯಂ ಮೆಥಡ್ ಕೊಟ್ಟಿದ್ದಾರೆ ಅಂದ್ರೆ ಮೊದಲನೇ ಮೆಥಡ್ ಕೊಟ್ಟಿದ್ದಾರಾ, ಎರಡನೇ ಮೆಥಡ್ ಕೊಟ್ಟಿದ್ದಾರೆ ಅಂತ. ಈ ಪ್ರಾಬ್ಲಮ್ ಅಲ್ಲಿ ಗುಡ್ ವಿಲ್ ಮೊದಲನೇ ಮೆಥಡ್ ಕೊಟ್ಟಿದ್ದಾರೆ. ಇಲ್ಲಿ ಗುಡ್ ವಿಲ್ ಅನ್ನ ಪಾರ್ಟ್ನರ್ ತಗೊಂಡ್ಬಂದಿದ್ದಾರೆ ಕ್ಯಾಶ್ ಮೂಲಕ, ಹಾಗಾಗಿ ಇದು ಮೊದಲನೇ ಮೆಥಡ್. ಮತ್ತೆ ಎರಡನೇದು ಅಡ್ಜಸ್ಟ್ಮೆಂಟ್ಸ್ ಏನೇನಿದೆಯೋ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿ ಹೊಸ ಪಾರ್ಟ್ನರ್ ಬಿಸ್ನೆಸ್ಗೆ ಜಾಯಿನ್ ಆಗಿ ಕ್ಯಾಪಿಟಲ್ ಮತ್ತೆ ಗುಡ್ ವಿಲ್ ಕೊಡೋದ್ರಿಂದ ಕ್ಯಾಶ್ ಬ್ಯಾಲೆನ್ಸ್ ಜಾಸ್ತಿ ಆಗುತ್ತೆ, ಕ್ಯಾಶ್ ಮೇಲೆ ಅಡ್ಜಸ್ಟ್ಮೆಂಟ್ ಇದೆ. ಡೇಟಾಸ್ ಮೇಲೆ ಅಡ್ಜಸ್ಟ್ಮೆಂಟ್ ಇದೆ, PDD ಅಥವಾ RBD ಅಡ್ಜಸ್ಟ್ಮೆಂಟ್ ಇದೆ. ಸ್ಟಾಕ್ ಮೇಲೆ ಅಡ್ಜಸ್ಟ್ಮೆಂಟ್ ಇದೆ, ಫರ್ನಿಚರ್ ಮೇಲೂ ಅಡ್ಜಸ್ಟ್ಮೆಂಟ್ ಇದೆ, ಬಿಲ್ಡಿಂಗ್ ಮೇಲೂ ಅಡ್ಜಸ್ಟ್ಮೆಂಟ್ ಇದೆ. ಲಯಬಿಲಿಟಿಯಲ್ಲಿ ಯಾವುದ್ರ ಮೇಲೂ ಅಡ್ಜಸ್ಟ್ಮೆಂಟ್ ಇಲ್ಲ. ಸೊ ಯಾವ್ದಾವ್ದ್ರ ಮೇಲೆ ಅಡ್ಜಸ್ಟ್ಮೆಂಟ್ ಇದೆ ಅಂತ ನೀವು ನೋಡ್ಕೋಬೇಕು. ಈಗ ಈ ಪ್ರಾಬ್ಲಮ್ ಅನ್ನ ನಾವು 3 ಸ್ಟೆಪ್ ಅಲ್ಲಿ ಸಾಲ್ವ್ ಮಾಡ್ತೀವಿ. ಮೊದಲನೇ ಸ್ಟೆಪ್ ಪೂರ್ತಿ ಬ್ಯಾಲೆನ್ಸ್ ಶೀಟ್ ಅನ್ನ ಕ್ಲಿಯರ್ ಮಾಡ್ತೀವಿ. ಎರಡನೇ ಸ್ಟೆಪ್ಪು ಪೂರ್ತಿ ಅಡ್ಜಸ್ಟ್ಮೆಂಟ್ ಅನ್ನ ಕ್ಲಿಯರ್ ಮಾಡ್ತೀವಿ. ಮೂರನೇ ಸ್ಟೆಪ್ ಅಲ್ಲಿ ಒಂದೊಂದೇ ಅಕೌಂಟ್ ಅನ್ನ ಕ್ಲೋಸ್ ಮಾಡ್ತೀವಿ. ಎಲ್ಲ ಅಕೌಂಟ್ ಅನ್ನ ಒಟ್ಟಿಗೆ ನಾವು ಪ್ರಿಪೇರ್ ಮಾಡ್ತೀವಿ. ನೋಡಿ, ಇಲ್ಲಿ ಫಾರ್ಮೆಟ್ ಹಾಕೊಂಡಿದ್ದೀನಿ. ರಿವ್ಯಾಲ್ಯೂಯೇಷನ್ ಅಕೌಂಟ್ ಫಾರ್ಮೆಟ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಫಾರ್ಮೆಟ್ ಹಾಕೊಂಡಿದ್ದೀನಿ, ಮತ್ತೆ ಬ್ಯಾಲೆನ್ಸ್ ಶೀಟ್ ಫಾರ್ಮೆಟ್ ಅನ್ನ ಹಾಕೊಂಡಿದ್ದೀನಿ. ನೋಡಿ, ಸ್ಟೆಪ್ 1 ಕ್ಲಿಯರ್ ಮಾಡ್ಬೇಕಾದ್ರೆ ಈ 3 ಐಟಮ್ಗಳನ್ನ ನೆನಪಲ್ಲಿ ಇಟ್ಕೊಳ್ಳಿ. ಕ್ಯಾಪಿಟಲ್ ಅಕೌಂಟು, ರಿಸರ್ವ್, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟು, ಇವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ಬರುತ್ತೆ. ಇನ್ನು ಪ್ರಶ್ನೆಯಲ್ಲಿ ಕೊಟ್ಟಿರುವ ಬ್ಯಾಲೆನ್ಸ್ ಶೀಟ್ ಅಲ್ಲಿರುವ ಎಲ್ಲ ಅಸೆಟ್ ಲಯಬಿಲಿಟಿನೂ ಹೊಸ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಬರುತ್ತೆ. ಇದು 3 ಮಾತ್ರ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟ್ಗೆ ನಾವು ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ. ಇನ್ನು ಉಳಿದಿದ್ದೆಲ್ಲ ಹೊಸ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಬರುತ್ತೆ, ಇದು ನೆನಪಿರಲಿ. ಈಗ ನೋಡಿ, ಹೊಸ ಬ್ಯಾಲೆನ್ಸ್ ಶೀಟ್ ಅನ್ನ ತಗೊಂಡಿದ್ದೀನಿ. ಒಂದೊಂದೇ ಅಸೆಟ್ ಅನ್ನ ಕ್ಲಿಯರ್ ಮಾಡೋಣ. ಮೊದಲನೇ ಅಸೆಟ್ ಏನಿದೆ, ಕ್ಯಾಶ್ ಅಟ್ ಬ್ಯಾಂಕ್ ಇದೆ, ಬ್ಯಾಲೆನ್ಸ್ ಶೀಟ್ ಅಲ್ಲಿ ಬರೆದಿದ್ದೀನಿ. ಅಡ್ಜಸ್ಟ್ಮೆಂಟ್ ಇದೆ, ಹಾಗಾಗಿ ಅಮೌಂಟ್ ಅನ್ನ ಇನ್ನರ್ ಕಾಲಮ್ ಅಲ್ಲಿ ಬರ್ಕೋಬೇಕು. 10,000 ಅಡ್ಜಸ್ಟ್ಮೆಂಟ್ಗೆ ಜಾಗ ಬಿಟ್ಟಿದ್ದೀನಿ. ನೆಕ್ಸ್ಟ್ ಅಸೆಟ್ ಸಂಡೇ ಡೇಟಾಸ್ ಇದೆ. ಡೇಟಾಸ್ ಮೇಲೆ ಅಡ್ಜಸ್ಟ್ಮೆಂಟ್ ಇದೆ, ಅಮೌಂಟ್ ಅನ್ನ ಇನ್ನರ್ ಕಾಲಮ್ ಅಲ್ಲಿ ಬರ್ಕೋಬೇಕು. 38,000 ಅಂದ್ರೆ ಇದು ನೆಟ್ ಡೇಟಾಸ್. ನೆಟ್ ಡೇಟಾಸ್ ಏನಿದೆಯೋ ಅದನ್ನ ಇಲ್ಲಿ ಇನ್ನರ್ ಕಾಲಮ್ ಅಲ್ಲಿ ಬರ್ಕೊಳ್ಳಿ. ಅಡ್ಜಸ್ಟ್ಮೆಂಟ್ಗೆ ಒಂದು ಲೈನ್ ಜಾಗ ಬಿಡಿ. ಸ್ಟಾಕ್ ಮೇಲೆ ಅಸೆಟ್ ಅಡ್ಜಸ್ಟ್ಮೆಂಟ್ ಇದೆ. ಸ್ಟಾಕ್ ಮೇಲೆ
ಸ್ಟಾಕನ್ನು ಇನ್ನರ್ ಕಾಲಮಲ್ಲಿ ಬರ್ಕೊಳ್ಳಿ, ಒಂದು ಲೈನ್ ಜಾಗ ಬಿಡಿ ಅಡ್ಜಸ್ಟ್ಮೆಂಟ್ಗೆ. ಫರ್ನಿಚರ್ ಇದೆ ನೆಕ್ಸ್ಟ್ ಅಸೆಟ್ಟು, ಫರ್ನಿಚರ್ ಮೇಲೆ ಅಡ್ಜಸ್ಟ್ಮೆಂಟ್ ಇದೆ, ಹಾಗಾಗಿ ಫರ್ನಿಚರನ್ನು ಇನ್ನರ್ ಕಾಲಮಲ್ಲಿ ಬರ್ಕೊಳ್ಳಿ 60,000, ಒಂದು ಲೈನ್ ಜಾಗ ಬಿಡಿ. ಬಿಲ್ಡಿಂಗ್ ಮೇಲೆ ಅಡ್ಜಸ್ಟ್ಮೆಂಟ್ ಇದೆ, ಬಿಲ್ಡಿಂಗನ್ನು ಏನು ಮಾಡಿ ಇನ್ನರ್ ಕಾಲಮಲ್ಲಿ ಬರ್ಕೊಳ್ಳಿ 1 lakh, ಅಡ್ಜಸ್ಟ್ಮೆಂಟ್ಗೆ ಒಂದು ಲೈನ್ ಜಾಗ ಬಿಡಿ. ನೋಡಿ ಎಲ್ಲ ಅಸೆಟ್ಗಳು ಕ್ಲಿಯರ್ ಆಯಿತು, ಪೂರ್ತಿ ಅಸೆಟನ್ನು ಕ್ಲಿಯರ್ ಮಾಡಿದ್ದೀವಿ. ಅಸೆಟ್ ಎಲ್ಲ ಏನಾಗಿದೆ ಹೊಸ ಬ್ಯಾಲೆನ್ಸ್ ಶೀಟಲ್ಲಿ ಬಂದಿದೆ. ಯಾವುದ್ಯಾವ್ದ್ರ ಮೇಲೆ ಅಡ್ಜಸ್ಟ್ಮೆಂಟ್ ಇದೆಯೋ ಇನ್ನರ್ ಕಾಲಮಲ್ಲಿ ಬರ್ಕೊಂಡು ಅಡ್ಜಸ್ಟ್ಮೆಂಟ್ಗೆ ಎಷ್ಟು ಜಾಗ ಬೇಕೋ ಅಷ್ಟು ಜಾಗ ಬಿಟ್ಕೊಳ್ಳಿ. ಅಡ್ಜಸ್ಟ್ಮೆಂಟ್ ಇಲ್ಲದೇ ಇರುವ ಅಸೆಟ್ಟು ಔಟರ್ ಕಾಲಮಲ್ಲಿ ಬರೀರಿ. ಇದಾದ್ಮೇಲೆ ನೆಕ್ಸ್ಟು ಲಯಬಿಲಿಟಿ ಕ್ಲಿಯರ್ ಮಾಡ್ತೀವಿ. ನೋಡಿ ಲಯಬಿಲಿಟಿ, ನೋಡಿ ಪ್ರಶ್ನೆಯಲ್ಲಿರುವ ಲಯಬಿಲಿಟಿ ಕ್ರೆಡಿಟರ್ಸ್, ಬಿಲ್ಸ್ ಪೇಯಬಲ್, ಸೊ ಇಲ್ಲೇ ಬರುತ್ತೆ ಬ್ಯಾಲೆನ್ಸ್ ಶೀಟಲ್ಲಿ. ರಿಸರ್ವ್ ಕ್ಯಾಪಿಟಲ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಬರುತ್ತೆ. ನಾನು ಆಗಲೇ ಹೇಳಿದ್ನಲ್ವಾ, ಈ 3 ಐಟಮ್ ನೆನ್ಪಿಟ್ಕೊಳ್ಳಿ. ಇವು ಪಾರ್ಟ್ನರ್ಸ್ಗೆ ಸೇರಬೇಕಾಗಿರುವ ಅಮೌಂಟು ಪಾರ್ಟ್ನರ್ ಕ್ಯಾಪಿಟಲ್ಗೆ ಹೋಗುತ್ತೆ, ಇದೆಲ್ಲ ಬ್ಯಾಲೆನ್ಸ್ ಶೀಟಲ್ಲೇ ಉಳಿಯುತ್ತೆ. ಲಯಬಿಲಿಟಿ ಸೈಡ್ ಮೊದಲನೇ ಲಯಬಿಲಿಟಿ ಕ್ರೆಡಿಟರ್ಸ್, ಅಡ್ಜಸ್ಟ್ಮೆಂಟ್ ಇಲ್ಲ, ಹಾಗಾಗಿ ಏನು ಮಾಡ್ತೀವಿ ನಾವು ಔಟರ್ ಕಾಲಮಲ್ಲಿ ಬರಿತೀವಿ, ಸೊ 40,000. ನೆಕ್ಸ್ಟು ಬಿಲ್ಸ್ ಪೇಯಬಲ್, ಅಡ್ಜಸ್ಟ್ಮೆಂಟ್ ಇಲ್ಲ, ಹಾಗಾಗಿ ನಾವೇನು ಮಾಡ್ತೀವಿ ಔಟರ್ ಕಾಲಮಲ್ಲಿ 28,000 ಬರಿತೀವಿ. ನೆಕ್ಸ್ಟ್ ಲಯಬಿಲಿಟಿ ಏನಿದೆ ಜನರಲ್ ರಿಸರ್ವ್ 50,000 ಇದೆ. ರಿಸರ್ವ್ ಪಾರ್ಟ್ನರ್ಸ್ಗೆ ಸೇರಬೇಕಾಗಿರೋದು ಓಲ್ಡ್ ಪಾರ್ಟ್ನರ್ಸ್ಗೆ ಶೇರ್ ಮಾಡ್ತೀವಿ. ನೋಡಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ರಿಸರ್ವ್ನ ಶೇರ್ ಮಾಡಬೇಕು. ಕ್ರೆಡಿಟ್ ಸೈಡ್ ಬರ್ತೀವಿ, ಕಾರಣ ಲಯಬಿಲಿಟಿ ಅಂದರೆ ಕ್ರೆಡಿಟ್ ಬ್ಯಾಲೆನ್ಸು, ಲಯಬಿಲಿಟಿ ವಿಲ್ ಹ್ಯಾವ್ ಕ್ರೆಡಿಟ್ ಬ್ಯಾಲೆನ್ಸ್, ಹಾಗಾಗಿ ಅದನ್ನು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಕ್ರೆಡಿಟ್ ಸೈಡ್ ಬರ್ತೀವಿ. ಬೈ ಜನರಲ್ ರಿಸರ್ವ್, ಜನರಲ್ ರಿಸರ್ವ್ ಎಷ್ಟಿದೆ ಜನರಲ್ ರಿಸರ್ವ್ ನೋಡಿ, ಪ್ರಾಬ್ಲಮಲ್ಲಿ ಜನರಲ್ ರಿಸರ್ವ್ 50,000 ಇದೆ. 50,000ವನ್ನು ಎ ಮತ್ತು ಬಿಗೆ ಶೇರ್ ಮಾಡಬೇಕು. ಯಾವ ರೇಷನಲ್ಲಿ ಶೇರ್ ಮಾಡಬೇಕು 3:2. ಮೊದಲನೇ ಪಾರ್ಟ್ನರ್ಗೆ ಎಷ್ಟು ಬರುತ್ತೆ 30,000, ಎರಡನೇ ಪಾರ್ಟ್ನರ್ಗೆ 20,000. ಈ 30,000 20,000 ಹೇಗೆ ಬಂತು ಅಂತ ಇಲ್ಲಿ ಬರಿತೀನಿ ನೋಡಿ. ಎ ಮತ್ತು ಬಿ ಇಬ್ಬರಿಗೆ ಶೇರ್ ಮಾಡಿದ್ದೀವಿ. ಎಷ್ಟು ಶೇರ್ ಮಾಡಿದ್ದೀವಿ, ರಿಸರ್ವ್ 50,000 ಇದೆ. 50,000 ಇಂಟು ಇವನಿಗೆ 3 ಭಾಗ 3/5, ಸೊ ಇವನಿಗೆ 50,000ದಲ್ಲಿ 2/5 2 ಭಾಗ, ಸೊ ಇಲ್ಲಿ ಶೇರ್ ಆಯಿತು. ನೋಡಿ ಜನರಲ್ ರಿಸರ್ವ್ ಆಯಿತು. ನೆಕ್ಸ್ಟ್ ಐಟಮ್ ಏನಿದೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಇದೆ, ಕ್ಯಾಪಿಟಲ್ ಅಕೌಂಟಲ್ಲಿ ಬರಿತೀವಿ. ಫಸ್ಟ್ ಐಟಮ್ ಕ್ಯಾಪಿಟಲ್ ಬ್ಯಾಲೆನ್ಸ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್, ಮೊದಲನೇ ಐಟಮ್ ಕ್ಯಾಪಿಟಲ್ ಬ್ಯಾಲೆನ್ಸ್ ಆಗಿರುತ್ತೆ. ಸೊ ಎ ಪಾರ್ಟ್ನರ್ 80,000, ಬಿ ಪಾರ್ಟ್ನರ್ 60,000. ನೋಡಿ ಸ್ಟೆಪ್ 1 ಪೂರ್ತಿ ಮುಗೀತು. ಈಗ ಸ್ಟೆಪ್ 1 ಮುಗಿದಿದೆ, ತುಂಬ ಈಸಿ ಸ್ಟೆಪ್ 1 ಸಾಲ್ವ್ ಮಾಡೋದು. ಎಲ್ಲ ಬ್ಯಾಲೆನ್ಸ್ ಶೀಟಲ್ಲಿ ಹೊಸ ಬ್ಯಾಲೆನ್ಸ್ ಶೀಟಲ್ಲಿ ಬರುತ್ತೆ. ಅಡ್ಜಸ್ಟ್ಮೆಂಟ್ ಇರೋದು ಇನ್ನರ್ ಕಾಲಮ್, ಇಲ್ಲದೇ ಇರೋದು ಔಟರ್ ಕಾಲಮ್. ರಿಸರ್ವ್, ಕ್ಯಾಪಿಟಲ್, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ಇದು 3 ಮಾತ್ರ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಬರಿತೀವಿ ಅಷ್ಟೇ. ಈಗ ನೋಡಿ ಅಡ್ಜಸ್ಟ್ಮೆಂಟ್ ಸ್ಟೆಪ್ 2ನಲ್ಲಿ ಈ ಎಲ್ಲ ಅಡ್ಜಸ್ಟ್ಮೆಂಟ್ಗಳನ್ನು ಕ್ಲಿಯರ್ ಮಾಡ್ತೀವಿ. ಅಡ್ಜಸ್ಟ್ಮೆಂಟ್ 2 ಸೈಡ್ ಬರಿಬೇಕಾಗುತ್ತೆ, ಅಂದರೆ 2 ಅಕೌಂಟಲ್ಲಿ ಇದು ಇಂಪ್ಯಾಕ್ಟ್ ಮಾಡುತ್ತೆ, ಹಾಗಾಗಿ 2 ಅಕೌಂಟಲ್ಲಿ ಬರಿಬೇಕು. 1 by 1 ನೋಡೋಣ. ಮೊದಲನೇ ಅಡ್ಜಸ್ಟ್ಮೆಂಟ್, ಹಿ ಶುಡ್ ಬ್ರಿಂಗ್ 50,000 ಆಸ್ ಕ್ಯಾಪಿಟಲ್ ಆ್ಯಂಡ್ 10,000 ಟುವರ್ಡ್ಸ್ ಗುಡ್ ವಿಲ್. ಈಗ 50,000 ಕ್ಯಾಪಿಟಲ್ ಪ್ಲಸ್ 10,000 ಗುಡ್ ವಿಲ್ಗೆ ಅಂತ ಅಮೌಂಟ್ ಬರ್ತಾ ಇದೆ. ಒಟ್ಟು 60,000 ಅಮೌಂಟ್ ಬರ್ತಾ ಇದೆ. ಇದು ಯಾವ ಅಕೌಂಟ್ ಮೇಲೆ ಇನ್ಫ್ಲೂಯೆನ್ಸ್ ಮಾಡುತ್ತೆ ಅಂದರೆ, ಒಂದು ಕ್ಯಾಶ್ ಅಕೌಂಟ್ ಮೇಲೆ ಇನ್ಫ್ಲೂಯೆನ್ಸ್ ಮಾಡುತ್ತೆ, ಇನ್ನೊಂದು ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟ್ ಮೇಲೆ ಇನ್ಫ್ಲೂಯೆನ್ಸ್ ಮಾಡುತ್ತೆ. ಬನ್ನಿ ಈ ಅಡ್ಜಸ್ಟ್ಮೆಂಟ್ ಹೇಗೆ ಮಾಡೋದು ನೋಡೋಣ. ನೋಡಿ ಈಗ ಹೊಸ ಬ್ಯಾಲೆನ್ಸ್ ಶೀಟಲ್ಲಿ ಕ್ಯಾಶ್ ಅಟ್ ಬ್ಯಾಂಕ್ ಇದೆಯಲ್ವಾ, 10,000 ಇದೆ. ಹೊಸ ಪಾರ್ಟ್ನರ್ 60,000 ದುಡ್ಡು ಕೊಟ್ಟರೆ ಕ್ಯಾಶ್ ಬ್ಯಾಲೆನ್ಸ್ ಏನಾಗುತ್ತೆ ಜಾಸ್ತಿ ಆಗುತ್ತಲ್ವಾ. ಸೊ ಕ್ಯಾಶ್ ಬ್ಯಾಲೆನ್ಸ್ ಎಷ್ಟಾಗುತ್ತೆ 70,000 ಆಗುತ್ತೆ. ಈಗ 70,000 ಔಟರ್ ಕಾಲಮಲ್ಲಿ ಬರಿತೀನಿ. ಈ 60,000 ಯಾರು ಕೊಟ್ಟಿದ್ದು ಸಿ ಅಲ್ವಾ, ಹಾಗಾಗಿ ಸಿ ಕ್ಯಾಪಿಟಲ್ ಅಕೌಂಟ್ ಅಂತ ಬರೀಬೇಕು. ಎರಡನೆಯದು ಈ 60,000 ಯಾರು ಕೊಟ್ಟಿದ್ದು ಸಿ ಅಲ್ವಾ, ಹಾಗಾಗಿ ನೋಡಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಸಿ ಕಾಲಮಲ್ಲಿ 60,000 ಬರೀರಿ. 60,000 ಏನನ್ನ ಕೊಟ್ಟ ಸಿ, ದುಡ್ಡಲ್ವಾ, ಹಾಗಾಗಿ ಬ್ಯಾಂಕ್ ಅಂತ ಬರೀರಿ. ಈಗ ಈ 60,000ಅಲ್ಲಿ 10,000 ಏನು ಗುಡ್ ವಿಲ್ ಅಲ್ವಾ, ಗುಡ್ ವಿಲ್ನ ಸಿ ಯಾರಿಗೆ ಕೊಟ್ಟಿರ್ತಾನೆ, ಓಲ್ಡ್ ಪಾರ್ಟ್ನರ್ಗೆ ಅಂತ ಗುಡ್ ವಿಲ್ ಅನ್ನ ಕೊಟ್ಟಿರ್ತಾನೆ. ಹಾಗಾಗಿ 10,000 ಗುಡ್ ವಿಲ್ನ ಓಲ್ಡ್ ಪಾರ್ಟ್ನರ್ಗೆ ಶೇರ್ ಮಾಡಬೇಕು, ಅಂದರೆ ಓಲ್ಡ್ ಪಾರ್ಟ್ನರ್ಗೆ ಕ್ರೆಡಿಟ್ ಮಾಡಬೇಕು, ನ್ಯೂ ಪಾರ್ಟ್ನರ್ ಅಲ್ಲಿ ಡೆಬಿಟ್ ಆಗುತ್ತೆ. ಇದಕ್ಕೆ ಜರ್ನಲ್ ಎಂಟ್ರಿ, ನ್ಯೂ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಟು ಓಲ್ಡ್ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟ್, ನ್ಯೂ ಪಾರ್ಟ್ನರ್ ಡೆಬಿಟ್, ಓಲ್ಡ್ ಪಾರ್ಟ್ನರ್ ಕ್ರೆಡಿಟ್. ನೋಡಿ ಗುಡ್ ವಿಲ್ ತರೋದು ಓಲ್ಡ್ ಪಾರ್ಟ್ನರ್ಗೋಸ್ಕರ, ಹಾಗಾಗಿ ಓಲ್ಡ್ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟಲ್ಲಿ ಕ್ರೆಡಿಟ್ ಸೈಡ್ ಬರೀರಿ. ಎಗೆ ಎಷ್ಟು ಗುಡ್ ವಿಲ್, ಬಿಗೆ ಎಷ್ಟು ಗುಡ್ ವಿಲ್ ಅಂತ ನೋಡೋಣ. ಎಗೆ
10,000 ಒಟ್ಟು ಗುಡ್ ವಿಲ್ ಅಲ್ಲಿ ಎಗೆ 3 ಭಾಗ ಬರುತ್ತೆ 3/5, ಬಿಗೆ 10,000 ಗುಡ್ ವಿಲ್ ಅಲ್ಲಿ 2 ಭಾಗ ಬರುತ್ತೆ. ಸೊ ಇಲ್ಲಿ ಏನಾಗುತ್ತೆ, ಎಗೆ 6,000 ಗುಡ್ ವಿಲ್ ಬರುತ್ತೆ, ಬಿಗೆ 4,000 ಗುಡ್ ವಿಲ್ ಬರುತ್ತೆ. ಈ ಗುಡ್ ವಿಲ್ ಅನ್ನ ಯಾರು ಕೊಟ್ಟಿದ್ದು, ಸಿ ಅಲ್ವಾ, ಹಾಗಾಗಿ ಇಲ್ಲಿ ಬೈ ಸಿ ಕ್ಯಾಪಿಟಲ್ ಅಕೌಂಟ್ ಅಂತ ಬರೀರಿ. ಕ್ರೆಡಿಟ್ ಆಯ್ತು. ಇನ್ನೊಂದು ಅಕೌಂಟ್ ಅಲ್ಲಿ ಡೆಬಿಟ್ ಆಗುತ್ತೆ. ಯಾವ ಅಕೌಂಟ್ ಅಂದ್ರೆ ಸಿ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ಡೆಬಿಟ್ ಆಗುತ್ತೆ. 6,000 ಮತ್ತೆ 4,000 ಟೋಟಲ್ 10,000 ಡೆಬಿಟ್. 10,000 ಇಲ್ಲಿ ಕ್ರೆಡಿಟ್, 10,000 ಇಲ್ಲಿ ಡೆಬಿಟ್. ಈ 6,000 ಯಾರಿಗೆ ಕೊಟ್ಟ, ಸಿ ಎ ಅಲ್ವಾ, ಟು ಎ ಕ್ಯಾಪಿಟಲ್ ಅಕೌಂಟ್. 4,000 ಯಾರಿಗೆ ಕೊಟ್ಟ, ಬಿ ಅಲ್ವಾ, ಹಾಗಾಗಿ ಟು ಬಿ ಕ್ಯಾಪಿಟಲ್ ಅಕೌಂಟ್. ನೋಡಿ, ಸುಮಾರು ಸ್ಟೂಡೆಂಟ್ಸ್ ಈ ಗುಡ್ ವಿಲ್ ಅನ್ನ ಶೇರ್ ಮಾಡೋದು ಬಿಟ್ಬಿಡ್ತಾರೆ ಎಕ್ಸಾಮ್ ಅಲ್ಲಿ. ಬಿಡಬಾರ್ದು, ಗುಡ್ ವಿಲ್ 10,000 ಶೇರ್ ಮಾಡಲೇಬೇಕು. ನೋಡಿ, ಈಗ ಮೊದಲನೇ ಅಡ್ಜಸ್ಟ್ಮೆಂಟ್ ಮುಗೀತು. ಎರಡನೇ ಅಡ್ಜಸ್ಟ್ಮೆಂಟ್, ಸ್ಟಾಕ್ ಇಸ್ ವ್ಯಾಲ್ಯೂಡ್ 5% ಲೆಸ್ ದೆನ್ ಬುಕ್ ವ್ಯಾಲ್ಯೂ. ಈಸಿ ಅಡ್ಜಸ್ಟ್ಮೆಂಟ್ ಇದೆ. ಸ್ಟಾಕ್ 5% ಕಡಿಮೆ ಆಗಿದೆ. ಸ್ಟಾಕ್ ಎಲ್ಲಿದೆ, ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇದೆಯಲ್ವಾ. ಸೊ 5% ಕಡಿಮೆ ಆಗಿದೆ. ಲೆಸ್ ಡಿಪ್ರಿಸಿಯೇಷನ್. 5% ಅಂದ್ರೆ ಎಷ್ಟು, 50,000 ಇಂಟು 5% ಅಂದ್ರೆ ನಿಮಗೆ 2,500 ಬರುತ್ತೆ. 50,000 ಅಲ್ಲಿ 2,500 ಮೈನಸ್ ಮಾಡಿದ್ರೆ 47,500 ಆಗುತ್ತೆ. ನೋಡಿ, ಅಸೆಟ್ ವ್ಯಾಲ್ಯೂ ಕಡಿಮೆ ಆದರೆ ಇದು ಲಾಸ್. ನಾವು ಲಾಸ್ ಮತ್ತೆ ಪ್ರಾಫಿಟ್ ನ ಬರೆಯೋದಕ್ಕೆ, ಟ್ರಾನ್ಸ್ಫರ್ ಮಾಡೋದಕ್ಕೆ ರಿವ್ಯಾಲ್ಯೂಯೇಷನ್ ಅಕೌಂಟ್ ಪ್ರಿಪೇರ್ ಮಾಡಿದೀವಿ. ಎಲ್ಲ ಎಕ್ಸ್ಪೆನ್ಸಸ್ ಲಾಸ್ ಡೆಬಿಟ್ ಸೈಡ್ ಬರ್ತೀವಿ, ಎಲ್ಲ ಇನ್ಕಮ್ ಮತ್ತೆ ಗೇನ್ ನ ಕ್ರೆಡಿಟ್ ಸೈಡ್ ಬರ್ತೀವಿ. ಈಗ ಅಸೆಟ್ ವ್ಯಾಲ್ಯೂ ಕಡಿಮೆ ಇತ್ತು, ಲಾಸ್, ಇದು ರಿವ್ಯಾಲ್ಯೂಯೇಷನ್ ಅಕೌಂಟ್ ಡೆಬಿಟ್ ಸೈಡ್ 2,500 ಲಾಸ್. ನಮಗೆ ಸ್ಟಾಕ್ ಇಂದ ಲಾಸ್ ಆಗಿದೆ, ಟು ಸ್ಟಾಕ್ ಅಂತ ಬರಿಬೇಕು. ನೋಡಿ, ಈ ಅಡ್ಜಸ್ಟ್ಮೆಂಟ್ ಮುಗೀತು. ಸೆಕೆಂಡ್ ಅಡ್ಜಸ್ಟ್ಮೆಂಟ್, ಫರ್ನಿಚರ್ ಏನಾಗಿದೆ, ಡಿಪ್ರಿಸಿಯೇಟ್ ಆಗಿದೆ. ಅಸೆಟ್ ಕಡಿಮೆ ಇತ್ತು, ಅಸೆಟ್ ಅಲ್ಲಿ ಮೈನಸ್ ಮಾಡಿ, ಅಸೆಟ್ ಕಡಿಮೆ ಆದರೆ ಲಾಸ್, ರಿವ್ಯಾಲ್ಯೂಯೇಷನ್ ಅಕೌಂಟ್ ಡೆಬಿಟ್ ಸೈಡ್ ಬರೀರಿ ಅಷ್ಟೇ. ಫರ್ನಿಚರ್ 10% ಕಡಿಮೆ ಇತ್ತಲ್ವಾ, 60,000 ಇಂಟು 10% ಅಂದ್ರೆ 10,000 ಬರುತ್ತೆ. ಲೆಸ್ ಡಿಪ್ರಿಸಿಯೇಷನ್. 60,000 ಇಂಟು 10% ಅಂದ್ರೆ 6,000 ಬರುತ್ತೆ. 60,000 ಮೈನಸ್ 6,000 54,000. ಅಸೆಟ್ ವ್ಯಾಲ್ಯೂ ಕಡಿಮೆ ಆಯಿತು. ನೋಡಿ, 60,000 ಕೊಟ್ಟು ನೀವು ಫರ್ನಿಚರ್ ಪರ್ಚೇಸ್ ಮಾಡಿರ್ತೀರಾ. ಈಗ ಸೇಲ್ ಮಾಡಿದ್ರೆ ನಿಮಗೆ 54,000 ಅಷ್ಟೇ ಸಿಗೋದು. ಹಾಗಾಗಿ 6,000 ಕಡಿಮೆ ಸಿಗುತ್ತಲ್ವಾ, ಹಾಗಾಗಿ ಇದು ಲಾಸ್. ಅಸೆಟ್ ಕಡಿಮೆ ಆದರೆ ಲಾಸ್. ಒಂದು ಸೈಡ್ ಬರೆದ್ವಿ. ಎರಡನೇ ಸೈಡ್ ಇದನ್ನ ರಿವ್ಯಾಲ್ಯೂಯೇಷನ್ ಅಕೌಂಟ್ ಡೆಬಿಟ್ ಸೈಡ್ ಬರೀಬೇಕು. ರಿವ್ಯಾಲ್ಯೂಯೇಷನ್ ಅಕೌಂಟ್ ಡೆಬಿಟ್ ಸೈಡ್ 6,000 ಲಾಸ್ ಆಗಿದೆ. ಯಾವುದರಿಂದ ಲಾಸ್ ಆಯಿತು, ಫರ್ನಿಚರ್ ಇಂದ ಲಾಸ್ ಆಯಿತು. ನೋಡಿ, ಮೂರನೇ ಅಡ್ಜಸ್ಟ್ಮೆಂಟ್ ಮುಗೀತು. ನಾಲ್ಕನೇ ಅಡ್ಜಸ್ಟ್ಮೆಂಟ್, ಬಿಲ್ಡಿಂಗ್ ಏನಾಗಿದೆ, ರಿವ್ಯಾಲ್ಯೂಡ್ ಅಟ್ 20% ಮೋರ್. ಬಿಲ್ಡಿಂಗ್ ವ್ಯಾಲ್ಯೂ ಜಾಸ್ತಿ ಆಗಿದೆ. ಸೊ ಆ್ಯಡ್ ಮಾಡಬೇಕು. ಬಿಲ್ಡಿಂಗ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇದೆ. 20% ಅಂದ್ರೆ 1 lakh ಇಂಟು 20% ಅಂದ್ರೆ 20,000 ಬರುತ್ತೆ. ಅಪ್ರಿಸಿಯೇಷನ್, ಆ್ಯಡ್ ಅಪ್ರಿಸಿಯೇಷನ್. ಈಗ ಬಿಲ್ಡಿಂಗ್ ವ್ಯಾಲ್ಯೂ 1,20,000 ಆಗಿದೆ. ಅಸೆಟ್ ಜಾಸ್ತಿ ಆಯಿತು. ಅಸೆಟ್ ವ್ಯಾಲ್ಯೂ ಜಾಸ್ತಿ ಆದರೆ ಪ್ರಾಫಿಟ್ ಅನ್ನು ಎಲ್ಲಿ ಬರೀಬೇಕು, ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಲ್ಲಿ ಕ್ರೆಡಿಟ್ ಸೈಡ್ ಬರೀಬೇಕು. ಎಷ್ಟು ಜಾಸ್ತಿ ಆಯಿತು, 20,000 ಜಾಸ್ತಿ ಆಯಿತು. ಈಗ ಬಿಲ್ಡಿಂಗ್ ಅನ್ನ ಸೇಲ್ ಮಾಡಿದ್ರೆ ನಮಗೆ ಎಷ್ಟು ಬರುತ್ತೆ, 20,000 ಬರುತ್ತೆ. ಅಂದ್ರೆ 20,000 ಎಕ್ಸ್ಟ್ರಾ ಬರುತ್ತೆ. ಹಾಗಾಗಿ 20,000 ಪ್ರಾಫಿಟ್ ಬೈ ಬಿಲ್ಡಿಂಗ್ ಅಕೌಂಟ್. ಈಗ ಈ ಬಿಲ್ಡಿಂಗ್ ಅಡ್ಜಸ್ಟ್ಮೆಂಟ್ ಕೂಡ ಮುಗೀತು. ಈಗ ಲಾಸ್ಟ್ ಅಡ್ಜಸ್ಟ್ಮೆಂಟ್, RBD ಇಸ್ ಇನ್ಕ್ರೀಸ್ಡ್ ಟು ಅಂತ ಕೊಟ್ಟಿದ್ದಾರೆ. ಈಗ ನಿಮಗೆ ಈ ಅಡ್ಜಸ್ಟ್ಮೆಂಟ್ ಚೆನ್ನಾಗಿ ಅರ್ಥ ಆಗಬೇಕು ಅಂದ್ರೆ ಮೊದಲನೇದು ಡೆಟಾರ್ ಅಂದ್ರೆ ಏನು ಅಂತ ಗೊತ್ತಿರಬೇಕು. ಎರಡನೇದು RBD ಅಥವಾ PDD ಅಂದ್ರೆ ಏನು ಅಂತ ಗೊತ್ತಿರಬೇಕು. ಮೂರನೇದು ಇನ್ಕ್ರೀಸ್ಡ್ ಟು ಅಂದ್ರೆ ಅರ್ಥ ಏನು ಅಂತ ಗೊತ್ತಿರಬೇಕು. ಇದು ಮೂರು ಗೊತ್ತಿದ್ರೆ ಕರೆಕ್ಟಾಗಿ ಈ ಅಡ್ಜಸ್ಟ್ಮೆಂಟ್ ಅನ್ನ ಸಾಲ್ವ್ ಮಾಡ್ತೀವಿ. ಇಲ್ಲ ಅಂದ್ರೆ ಕನ್ಫ್ಯೂಸ್ ಮಾಡ್ಕೊಂಡು ತಪ್ಪು ಮಾಡ್ತೀರಾ. ನೋಡಿ, ನಿಮಗೆ RBD ಅಥವಾ PDD ಇದನ್ನ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ನಿಮಗೆ ಡೆಟಾರ್ ಅಂದ್ರೆ ಏನು ಅಂತ ಗೊತ್ತಿರಬೇಕು. ನೋಡಿ, ಸಿಂಪಲ್ ಆಗಿ ಕಾನ್ಸೆಪ್ಟ್ ಅನ್ನು ಹೇಳ್ತೀನಿ. ಈಗ ನಿಮ್ದು ಒಂದು ಅಂಗಡಿ ಇದೆ ಅಂತ ಅನ್ಕೊಳ್ಳಿ. ನಿಮ್ದೊಂದು ಬಿಸ್ನೆಸ್ ಇದೆ, ABC ಶಾಪ್, ನಿಮ್ಮ ಅಂಗಡಿ ಇದೆ ಅಂತ ಅನ್ಕೊಳ್ಳಿ. ಇಲ್ಲಿ ನೀವೇನ್ ಮಾಡಿದಿರಾ, ಇಲ್ಲಿ 4 ಜನಕ್ಕೆ ಸೇಲ್ ಮಾಡಿದಿರಾ. ಮೊದಲನೇ ವ್ಯಕ್ತಿ, ಎರಡನೇ ವ್ಯಕ್ತಿ, ಮೂರನೇ ವ್ಯಕ್ತಿ, ನಾಲ್ಕನೇ ವ್ಯಕ್ತಿಗೆ ಸೇಲ್ ಮಾಡಿದಿರಾ. ಅಂದ್ರೆ ಸಾಲ ಕೊಟ್ಟಿದ್ದೀರಾ, ಕ್ರೆಡಿಟ್ ಸೇಲ್ ಮಾಡಿದಿರಾ ಅಂತ ಅನ್ಕೊಳ್ಳಿ. ಮೊದಲನೇ ವ್ಯಕ್ತಿಗೆ 10,000 ಸೇಲ್ ಮಾಡಿದಿರಾ. ಎರಡನೇ ವ್ಯಕ್ತಿಗೆ 27,000 ಸೇಲ್ ಮಾಡಿದಿರಾ. ಮೂರನೇ ವ್ಯಕ್ತಿಗೆ 2,000 ಸೇಲ್ ಮಾಡಿದಿರಾ. ನಾಲ್ಕನೇ ವ್ಯಕ್ತಿಗೆ 1,000 ಸೇಲ್ ಮಾಡಿದಿರಾ ಅಂತ ಅನ್ಕೊಳ್ಳಿ. ಇವರಿಂದ ನಿಮ್ಗೆ ಇಷ್ಟು ದುಡ್ಡು ಬರಬೇಕಾಗಿದೆ. ನೋಡಿ, ಇವರಿಂದ ದುಡ್ಡು ಬರಬೇಕಾಗಿದೆಯಲ್ವಾ, ಕಸ್ಟಮರ್ಸ್, ಇವರನ್ನೇ ನೀವು ಡೆಟಾರ್ ಅಂತ ಕರೆಯೋದು. ಸಿಂಪಲ್
ಡೇಟಾರ್ ಅಂದರೆ ಕಸ್ಟಮರಿಂದ ನಿಮಗೆ ದುಡ್ಡು ಬರಬೇಕಾಗಿರುತ್ತಲ್ವ, ಆ ಎಲ್ಲ ಕಸ್ಟಮರ್ನ ನೀವು ಡೇಟಾರ್ ಅಂತ ಕನ್ಸಿಡರ್ ಮಾಡ್ತೀರಾ. ಇದು ನಿಮ್ಮ ಬಿಸ್ನೆಸ್ಗೆ ಬರಬೇಕಾಗಿರುವ ದುಡ್ಡು. ಎಷ್ಟು ಬರಬೇಕಾಗಿದೆ? 10 + 27 37, 37 + 2 39,000 + 1 40,000. 40,000 ಬರಬೇಕಾಗಿದೆ. ನಿಮಗೆ ಪ್ರಶ್ನೆಯಲ್ಲೂ ಕೂಡ ನಾನು 40,000 ಕೊಟ್ಟಿದ್ದೀನಿ ನೋಡಿ. ಡೇಟಾರ್ ಎಷ್ಟಿದೆ? 40,000 ಬರಬೇಕಾಗಿದೆ. ಆಯಿತಾ? ಈಗ RBD ಅಂದರೆ ಏನು ಅಂತ ಹೇಳ್ತೀನಿ ನೋಡಿ. RBD ಅಂದರೆ ಈಗ ನೋಡಿ, ಇವನಿಗೆ ಸೇಲ್ ಮಾಡಿದ್ದೀರಲ್ವ, ಮೂರನೇ ವ್ಯಕ್ತಿ ನಿಮಗೆ ದುಡ್ಡು ಕೊಡೋದಿಲ್ಲ ಅಂತ ಅನಿಸಿದೆ. ಮೂರನೇ ವ್ಯಕ್ತಿ ಊರಿಂದ ಎಲ್ಲ ಹೊರಗಡೆ ಹೋಗ್ಬಿಟ್ಟಿದ್ದಾನೆ, ಊರು ಬಿಟ್ಟು ಹೋಗ್ಬಿಟ್ಟಿದ್ದಾನೆ ಅಂತ ಅಂದ್ಕೊಳ್ಳಿ. ಇವನಿಂದ ನಿಮಗೆ 2,000 ಬರೋದಿಲ್ಲ ಅಂತ ನೀವು ಅಂದ್ಕೊಂಡು ಏನು ಮಾಡ್ತೀರಾ? ಇನ್ನು ಉಳಿದಿದ್ದೆಷ್ಟು? 40,000 ಮೂರನೇ ವ್ಯಕ್ತಿಗೆ ನೀವು ಸೇಲ್ ಮಾಡಿದ್ದು ದುಡ್ಡು ಬರೋಲ್ಲ ಅಂತ ಮೈನಸ್ ಮಾಡಿಬಿಟ್ಟು ಇನ್ನು ಉಳಿದಿದ್ದು 38,000 ಬರುತ್ತೆ ಅಂತ ಅನ್ಕೊಂಡಿರ್ತೀರಾ. ನೀವು ಏನು ಡೇಟಾರಿಂದ ರಿಕವರಿ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಲ್ವಾ, ಅದನ್ನೇ ನಾವೇನಂತ ಕರಿತೀವಿ? ಬ್ಯಾಡ್ ಡೆಟ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಬ್ಯಾಡ್ ಡೆಟ್ ಅಂದರೆ ಇರ್ರಿಕವರಬಲ್ ಪೋರ್ಷನ್ ಆಫ್ ಡೇಟಾರ್ ಇಸ್ ನೋನ್ ಎಸ್ ಬ್ಯಾಡ್ ಡೆಟ್. 2,000 ನಿಮಗೆ ಕಸ್ಟಮರಿಂದ ಬರೋದಿಲ್ಲ, ಅದನ್ನು ಬ್ಯಾಡ್ ಡೆಟ್ ಅಂತ ಕರಿತೀವಿ. ಸೊ ಈಗ ಡೇಟಾರು ಬ್ಯಾಡ್ ಡೆಟ್ಟು ಮೀನಿಂಗ್ ಗೊತ್ತಾದರೆ ನಿಮಗೆ ಯಾವುದೇ ಅಡ್ಜಸ್ಟ್ಮೆಂಟ್ ಕೊಟ್ಟರು ಕೂಡ ಡೇಟಾರ್ ಮೇಲೆ ಈಸಿಯಾಗಿ ಮಾಡ್ಬೋದು. ಈಗ ನೋಡೋಣ ಡೇಟಾರ್ ಮೇಲೆ ಏನು ಅಡ್ಜಸ್ಟ್ಮೆಂಟ್ ಇದೆ ಅಂತ. ನೋಡಿ, ಅಡ್ಜಸ್ಟ್ಮೆಂಟ್ ಹೀಗಿದೆ. RBD ರಿಸರ್ವ್ ಫಾರ್ ಬ್ಯಾಡ್ ಡೆಟ್ ಅಂದರೆ ರಿಕವರಿ ಮಾಡೋದಕ್ಕೆ ಆಗೋದಿಲ್ಲ ಅಲ್ವಾ, ಆ ದುಡ್ಡು ಏನಾಗಿದೆ? ಇನ್ಕ್ರೀಸ್ ಆಗಿದೆ. ಇನ್ಕ್ರೀಸ್ ಟು 3,000. ಇಲ್ಲಿ ನೀವು 2,000 ಬರೋದಿಲ್ಲ ಅಂತ ಅಂದ್ಕೊಂಡಿದ್ರಿ, ಆ್ಯಕ್ಚುಲ್ ಆಗಿ 3,000 ಬರ್ತಾ ಇಲ್ಲ. ನೋಡಿ, ಇವರಿಬ್ರು ದುಡ್ಡನ್ನು ಕೊಡ್ತಾ ಇಲ್ಲ. ಈಗ ಮೂರನೇ ವ್ಯಕ್ತಿ ಜೊತೆಗೆ 4ನೇ ವ್ಯಕ್ತಿನೂ ಕೂಡ ಕೊಡ್ತಾ ಇಲ್ಲ. ಎಷ್ಟು ಲಾಸ್ ಆಗ್ತಾ ಇದೆ? ಟೋಟಲ್ ಲಾಸು increased to 3,000. ನೋಡಿ, ಇಲ್ಲಿ ಡೇಟಾರ್ಸ್ RBD ಇಸ್ ಇನ್ಕ್ರೀಸ್ಡ್ ಅಂತ ಕೊಟ್ಟಿದ್ದಾರೆ ಅಂತ ಕೆಲವೊಬ್ಬ ಸ್ಟೂಡೆಂಟ್ಸ್ ಇಲ್ಲಿ ಪ್ಲಸ್ ಮಾಡಿಬಿಡ್ತಾರೆ. ಪ್ಲಸ್ ಮಾಡಬಾರ್ದು, ಮೈನಸ್ ಮಾಡಬೇಕು. ಆ್ಯಕ್ಚುಲ್ ಆಗಿ ಏನು ಇನ್ಕ್ರೀಸ್ ಆಗ್ತಾ ಇರೋದು? ಲಾಸ್ ಇನ್ಕ್ರೀಸ್ ಆಗ್ತಾ ಇದೆ. ಇರ್ರಿಕವರಬಲ್ ಪೋರ್ಷನ್ ಆಫ್ ಅಮೌಂಟ್, ಡೇಟಾರಿಂದ ನಾವೇನು ಕಲೆಕ್ಟ್ ಮಾಡೋದಕ್ಕೆ ಆಗೋದಿಲ್ವಲ್ಲ, ಬರದೇ ಇರುವ ದುಡ್ಡು ಇನ್ಕ್ರೀಸ್ ಆಗ್ತಾ ಇದೆ. ಎಷ್ಟು ಇನ್ಕ್ರೀಸ್ ಆಗ್ತಾ ಇದೆ? 3,000ಕ್ಕೆ ಏರಿದೆ ಆ ದುಡ್ಡು. ಇನ್ಕ್ರೀಸ್ ಟು 3,000. ಆಲ್ರೆಡಿ 2,000 ನಾವು ಮೈನಸ್ ಮಾಡಿದಲ್ವಾ, ಇನ್ನು ಅಡಿಷ್ನಲ್ ಎಷ್ಟು ಮೈನಸ್ ಮಾಡಬೇಕು ಅಂತ ನೀವು ಯೋಚನೆ ಮಾಡಿ, ಅಷ್ಟನ್ನು ಮಾತ್ರ ಮೈನಸ್ ಮಾಡಬೇಕು. ನೋಡಿ, ಮೊದಲು ಇವನಿಂದ ಮಾತ್ರ ಬರಲ್ಲ ಅಂತ ಅಂದ್ಕೊಂಡು ಆಲ್ರೆಡಿ ಪ್ರಶ್ನೆಯಲ್ಲಿ 2,000 ಮೈನಸ್ ಮಾಡಿದ್ವಿ, ಮೂರನೇ ವ್ಯಕ್ತಿ ಕೊಡಲ್ಲ ಅಂತ. ಈಗ ಇವನ ಜೊತೆಗೆ ಇವನು ಸಹ ಕೊಡ್ತಾ ಇಲ್ಲ. ಹಾಗಾಗಿ ಈಗ ಎಷ್ಟು ಮೈನಸ್ ಮಾಡಬೇಕು? ನಾವು 1,000 ಮಾತ್ರ ಮೈನಸ್ ಮಾಡಬೇಕು. ತುಂಬ ಸಿಂಪಲಾಗಿ ಹೇಳಬೇಕಾದ್ರೆ 2 ಅಂತ ಕೊಟ್ಟಿದ್ರೆ, ಎಷ್ಟು 2 ಅಂತ ಕೊಟ್ಟಿದ್ದಾರೆ? 3,000 ಕೊಟ್ಟಿದ್ದಾರೆ, ಇನ್ಕ್ರೀಸ್ 2. ಆಯಿತಾ? ಮತ್ತು ಆಲ್ರೆಡಿ ಬ್ಯಾಲೆನ್ಸ್ ಶೀಟಲ್ಲಿ ಎಷ್ಟಿತ್ತು? 2,000 ಇತ್ತು. ಡಿಫ್ರೆನ್ಸ್ ಎಷ್ಟು? 1,000. ಇದನ್ನು ಮಾತ್ರ ನಾವು ಮೈನಸ್ ಮಾಡಬೇಕು. ಈ 1,000 ಹೇಗೆ ಬಂತು ಅಂತ ನಿಮಗೆ ಅರ್ಥವಾಗಿದೆ ಅಂತ ಅನ್ಕೋತೀನಿ. ನೋಡಿ, ಇದೇ ಆ 1,000. ಇದ್ರ ಜೊತೆಗೆ ಅಡಿಷ್ನಲ್ ಇನ್ನೊಬ್ಬ ಕೊಡ್ತಾ ಇಲ್ವಲ್ಲ, ಅಡಿಷ್ನಲ್ ಹೆಚ್ಚುವರಿ ಎಷ್ಟಾಗಿದೆ ಅಂತ ತಿಳ್ಕೊಂಡು ಅದನ್ನು ಮಾತ್ರ ಮೈನಸ್ ಮಾಡಬೇಕು. ಈಗ ನೋಡಿ, ಡೇಟಾರ್ಸಲ್ಲಿ RBD ಎಷ್ಟು? 1,000. ಹೇಗೆ ಬಂತು 1,000? ಇನ್ಕ್ರೀಸ್ ಟು 3,000 ಇದೆ. ಆಲ್ರೆಡಿ 2,000 ಮೈನಸ್ ಮಾಡಿದ್ದೀವಿ. ಅಡಿಷ್ನಲ್ ಲಾಸ್ 1,000 ಮೈನಸ್ ಮಾಡಬೇಕು. 38,000 ಮೈನಸ್ 1,000 37,000. ಅಸೆಟ್ ಏನಾಯಿತು? 38 ಇದ್ದಿದ್ದು 37 ಆಯಿತು. 1,000 ಲಾಸ್ ಆಯ್ತಲ್ವಾ. ಈಗ ರಿಕವರಿ ಮಾಡ್ಕೊಂಡಿಲ್ಲ ಅಂದರೆ ಅದು ಲಾಸೇ ಅಲ್ವಾ ನಮಗೆ. 1,000 ಅಡಿಷ್ನಲ್ ಲಾಸ್ ಆಗ್ತಾಯಿದೆ. ಆ ಲಾಸ್ನ ರಿವ್ಯಾಲ್ಯೂಷನ್ ಹಾಕೊಂಡು ಡೆಬಿಟ್ ಸೈಡ್ ಬರೀಬೇಕಾಗತ್ತೆ ಟು RBD. ಸೊ ಎಲ್ಲ ಅಡ್ಜಸ್ಟ್ಮೆಂಟ್ ಮುಗೀತು. ಸೊ ಈಗ ಮೂರನೇ ಸ್ಟೆಪ್ ನಾವು ಮಾಡಬೇಕಾಗಿದೆ. ನೋಡಿ, ಎಲ್ಲ ಅಡ್ಜಸ್ಟ್ಮೆಂಟ್ಗಳು ಮುಗಿದಿದೆ. ಈಗ ಮೂರನೇ ಸ್ಟೆಪ್ಪು ಒಂದೊಂದೇ ಅಕೌಂಟನ್ನು ಕ್ಲೋಸ್ ಮಾಡಬೇಕು. ಅಕೌಂಟ್ ಕ್ಲೋಸ್ ಮಾಡಬೇಕಾದ್ರೆ ಮೊದಲು ರಿವ್ಯಾಲ್ಯೂಷನ್ ಅಕೌಂಟ್ ಕ್ಲೋಸ್ ಮಾಡಬೇಕು. ಎರಡನೇದು ಇಲ್ಲಿ ಏನು ಬ್ಯಾಲೆನ್ಸ್ ಬರುತ್ತೋ ಅದನ್ನು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಗೆ ಬರೀಬೇಕು. ಎರಡನೇದು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಕ್ಲೋಸ್ ಮಾಡಬೇಕು. ಮೂರನೇದು ಬ್ಯಾಲೆನ್ಸ್ ಶೀಟನ್ನು ನಾವು ಕ್ಲೋಸ್ ಮಾಡಬೇಕಾಗುತ್ತೆ. ನೋಡಿ, ಈಗ ರಿವ್ಯಾಲ್ಯೂಷನ್ ಅಕೌಂಟ್ ಟೋಟಲ್ ಮಾಡಿ ಇಲ್ಲಿ ಬ್ಯಾಲೆನ್ಸ್ ಮಾಡ್ತೀನಿ. ಟೋಟಲ್ದು ಕಾಲಮ್ ಹಾಕ್ಕೊಳ್ಳಿ. ಬ್ಯಾಲೆನ್ಸ್ ಮಾಡಬೇಕಾದ್ರೆ ಯಾವ ಸೈಡ್ ಜಾಸ್ತಿ ಇದೆ ನೋಡಬೇಕು. ನೋಡಿ, ಕ್ರೆಡಿಟ್ ಸೈಡ್ 20,000 ಇದೆ, ಡೆಬಿಟ್ ಸೈಡ್ 8,500 ಇದೆ. ಅಂದರೆ ನಮಗೆ ಪ್ರಾಫಿಟ್ 20,000 ಬಂದಿದೆ. ಕ್ರೆಡಿಟ್ ಸೈಡ್ ಜಾಸ್ತಿ. ಈ 20,000 ಪ್ರಾಫಿಟಲ್ಲಿ ಈ ಲಾಸಸ್ನ ಮೈನಸ್ ಮಾಡಿದ್ರೆ ನಮಗೆ ಇನ್ನೂ ಪ್ರಾಫಿಟೇ ಉಳಿಯುತ್ತೆ. ಹಾಗಾಗಿ ಡೆಬಿಟ್ ಬ್ಯಾಲೆನ್ಸ್ ಕೂಡ ಸೇಮ್ 20,000 ತೊಗೋತೀನಿ. 20,000 ಮೈನಸ್
9,500 9,500 ಹೋದ್ರೆ ಏನಾಗುತ್ತೆ ನಮಗೆ 10,500 ಪ್ರಾಫಿಟ್ ಉಳಿಯುತ್ತೆ. ಈಗ ಈ 10,500 ನಾವೇನ್ ಮಾಡಬೇಕಾಗುತ್ತೆ, ಪ್ರಾಫಿಟ್ ಬಂದಿದೆಯಲ್ವಾ ಓಲ್ಡ್ ಪಾರ್ಟ್ನರ್ಸ್ಗೆ ಶೇರ್ ಮಾಡಬೇಕಾಗತ್ತೆ ಟು ಓಲ್ಡ್ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟ್. ಓಲ್ಡ್ ಪಾರ್ಟ್ನರ್ಸ್ ಯಾರು ಇಲ್ಲಿ, ಎ ಮತ್ತೆ ಬಿ ಅಲ್ವಾ, ಎ ಮತ್ತೆ ಬಿಗೆ ಶೇರ್ ಮಾಡಬೇಕಾಗುತ್ತೆ. 10,500 ಎಗೆ ಶೇರ್ ಮಾಡಿದ್ರೆ ಏನಾಗುತ್ತೆ, ಎಗೆ 3 ಪೋರ್ಷನ್ ಶೇರ್ ಮಾಡಬೇಕಾಗುತ್ತೆ, 6,300 ಬರುತ್ತೆ. ಬಿಗೆ 10,500 ಅಲ್ಲಿ 2 ಪೋರ್ಷನ್ ಶೇರ್ ಮಾಡಬೇಕಾಗುತ್ತೆ, 2 ಪೋರ್ಷನ್ ಶೇರ್ ಮಾಡಿದ್ರೆ 4,200 ಬರುತ್ತೆ. ಈಗ ರಿವ್ಯಾಲ್ಯೂಯೇಷನ್ ಅಕೌಂಟ್ ನೋಡಿ ಕ್ಲೋಸ್ ಆಯಿತು. ಈಗ ಇಲ್ಲಿ ಬಂದಿರುವ ಬ್ಯಾಲೆನ್ಸ್ ಅನ್ನು ನಾವು ಎಲ್ಲಿ ಬರೀಬೇಕಾಗುತ್ತೆ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ಬರೀಬೇಕು. ನೋಡಿ ಇಲ್ಲಿ ಕ್ರೆಡಿಟ್ ಸೈಡ್ ಬರೆದಿದ್ದೀನಿ, ರಿವ್ಯಾಲ್ಯೂಯೇಷನ್ ಅಕೌಂಟ್ ಇಂದ ಬಂದಿರುವ ಪ್ರಾಫಿಟ್ 6,300, 4,200. ಇಲ್ಲಿ ಕ್ರೆಡಿಟ್ ಸೈಡ್ ಏನಕ್ಕೆ ಬರೆದಿದ್ದೀವಿ ಅಂತ ನಿಮಗೆ ರೀಸನ್ ಏನಾದ್ರು ಗೊತ್ತಿದ್ರೆ ಹಾಕಿ. ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ರಿವ್ಯಾಲ್ಯೂಯೇಷನ್ ಪ್ರಾಫಿಟ್ ಅನ್ನು ನಾವಿಲ್ಲಿ ಟ್ರಾನ್ಸ್ಫರ್ ಮಾಡಿದಿರಲ್ವಾ, ರಿವ್ಯಾಲ್ಯೂಯೇಷನ್ ಪ್ರಾಫಿಟ್ ಟ್ರಾನ್ಸ್ಫರ್ ಮಾಡೋದಕ್ಕೆ ಜರ್ನಲ್ ಎಂಟ್ರಿ ನಿಮಗೆ ಗೊತ್ತಿದ್ರೆ ಕಮೆಂಟ್ ಅಲ್ಲಿ ತಿಳಿಸಿ. ಈಗ ರಿವ್ಯಾಲ್ಯೂಯೇಷನ್ ಅಕೌಂಟ್ ಪ್ರಾಫಿಟ್ ಬರೆದಿದ್ದಾದ್ಮೇಲೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ನ ಕ್ಲೋಸ್ ಮಾಡಿ. ಯಾವ ಸೈಡ್ ಜಾಸ್ತಿ ಬರುತ್ತೆ, ಕ್ರೆಡಿಟ್ ಸೈಡ್ ಜಾಸ್ತಿ ಇದೆಯಲ್ವಾ, ಒಂದೊಂದು ಅಕೌಂಟ್ ಕ್ಲೋಸ್ ಮಾಡಿ. ಈಗ ಸಿ ಕ್ಯಾಪಿಟಲ್ ಅಕೌಂಟ್ ನೋಡಿ, ಕ್ರೆಡಿಟ್ ಸೈಡ್ 60,000 ಇದೆ, ಡೆಬಿಟ್ ಸೈಡ್ ಸೇಮ್ ಬ್ಯಾಲೆನ್ಸ್ ಬರ್ಕೊಳ್ಳಿ 60,000. 60,000 ಅಲ್ಲಿ 10,000 ಮೈನಸ್ ಮಾಡಿದ್ರೆ ಇವರ ಕ್ಯಾಪಿಟಲ್ ಎಷ್ಟು 50,000 ಬರುತ್ತೆ ಬ್ಯಾಲೆನ್ಸ್ ಅಮೌಂಟು. ಬಿ ಕ್ಯಾಪಿಟಲ್ ನೋಡಿ 60 + 20 80, 80 + 4 84, 84 + 4,200 88,200 ಆಗುತ್ತೆ. ಈಗ ಇದೇ ಬ್ಯಾಲೆನ್ಸ್ ಅನ್ನ ಡೆಬಿಟ್ ಸೈಡ್ ಬರ್ಕೊಳ್ಳಿ 88,200. 88,200 ಅಲ್ಲಿ ಮೈನಸ್ ಮಾಡೋದಕ್ಕೆ ಡೆಬಿಟ್ ಬ್ಯಾಲೆನ್ಸ್ ಏನೂ ಇಲ್ಲ, ಹಾಗಾಗಿ ಸೇಮ್ ಬ್ಯಾಲೆನ್ಸ್ ಬರುತ್ತೆ 88,200. ಈಗ ನೋಡಿ ಎ ಅಕೌಂಟ್ ಕ್ಲೋಸ್ ಮಾಡಿ. ಎ ಅಕೌಂಟು ನಮಗೆ ಕ್ರೆಡಿಟ್ ಸೈಡ್ ಜಾಸ್ತಿ ಬರುತ್ತೆ. ಕ್ರೆಡಿಟ್ ಸೈಡು ಎಷ್ಟು 1,22,300 ಇದೆ. ಡೆಬಿಟ್ ಸೈಡ್ ಸೇಮ್ ಬ್ಯಾಲೆನ್ಸ್ ತಗೊಳ್ಳಿ 1,22,300. ಇದರಲ್ಲಿ ಡೆಬಿಟ್ ಬ್ಯಾಲೆನ್ಸಸ್ನ ಮೈನಸ್ ಮಾಡಿದ್ರೆ ಸೇಮ್ 1,22,300 ಬರುತ್ತೆ. ಸೊ ಈಗ ಇಷ್ಟು ಕ್ಯಾಪಿಟಲ್ ಬ್ಯಾಲೆನ್ಸ್ನ ನಾವೇನು ಮಾಡ್ತೀವಿ, ಕ್ಲೋಸಿಂಗ್ ಬ್ಯಾಲೆನ್ಸ್ನ ಬ್ಯಾಲೆನ್ಸ್ ಶೀಟ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಬ್ಯಾಲೆನ್ಸ್ ಶೀಟಲ್ಲಿ ಎಲ್ಲಿ ಬರಿತೀವಿ, ಲಯಬಿಲಿಟಿ ಸೈಡ್ ಬರಿತೀವಿ. ಲಯಬಿಲಿಟಿ ಸೈಡು ಕ್ಯಾಪಿಟಲ್ ಬ್ಯಾಲೆನ್ಸ್ ಎ 1,22,300, ಬಿ 88,200, ಸಿ 50,000. ಸೊ ಟೋಟಲ್ 2,60,500 ಬರುತ್ತೆ. ಇದಿಷ್ಟು ಟೋಟಲ್ ಮಾಡಿದ್ರೆ ನಿಮಗೆ 3,28,500 ಬರುತ್ತೆ. ಆಸೆಟ್ ಸೈಡ್ ಟೋಟಲ್ ಮಾಡಿ. ಆಸೆಟ್ ಸೈಡ್ ಟೋಟಲ್ ಕೂಡ ನಿಮಗೆ 70,000 + 37,000 47,500 + 54,000 + 1,20,000 ಎಷ್ಟು ಬರುತ್ತೆ, 3,28,500 ಬರುತ್ತೆ. ಸೊ ಈಗ ಎರಡು ಬ್ಯಾಲೆನ್ಸ್ ಶೀಟು ಎರಡು ಸೈಡು ಬ್ಯಾಲೆನ್ಸ್ ಆಗುತ್ತೆ. ಮುಂದಿನ ವಿಡಿಯೋದಲ್ಲಿ RBD ಇನ್ಕ್ರೀಸ್ಡ್ ಬೈ ಅಂತ ಕೊಟ್ಟಿದ್ರೆ ಅದರ ಅರ್ಥ ಏನು, ಅದನ್ನು ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ಹಾಗಾಗಿ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸ್ನೇಹಿತರಿಗೂ ಕೂಡ ವಿಡಿಯೋ ಶೇರ್ ಮಾಡಿ. ಮುಂದಿನ ವಿಡಿಯೋಗಳಲ್ಲಿ 12 ಮಾರ್ಕ್ಸ್ಗೆ ಸಂಬಂಧಪಟ್ಟಂತೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಿ ಹಾಕ್ತೀನಿ. ಧನ್ಯವಾದಗಳು.